ನಮ್ಮ ಸ್ನೇಹಿತರು, ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ, ನಮ್ಮ ಇಲಾಖೆಯವರು ಎಲ್ಲರೂ ಕೂಡ ಏನಿವತ್ತು ನಮ್ಮ ಮಂಜುನಾಥ್ ಅವರು ಏರ್ಫೋರ್ಸಲ್ಲಿ ಟ್ರೈನರ್ ಆಗಿ ಮೊನ್ನೆ ಅವ್ರನ್ನ ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಏನು ಸೃಷ್ಟಿಯಾಯಿತು. ಈ ಕಡೆ ಭಾಗದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ದೇಶ ಒಬ್ಬ ಯೋಧ ಕಳ್ಕೊಂಡ್ರೆ ಅದು ಎಲ್ಲರ ಮನೆಯಲ್ಲೂ ಕೂಡ ಒಬ್ಬರು ಕುಟುಂಬದ ಒಬ್ಬ ಸದಸ್ಯರು ಕಳ್ಕೊಂಡಾಗೆ. ಅದು ಇಲ್ಲೂ ಕೂಡ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಅದು ಬರೋದು ಹೋಗೋದು ಅದಿದ್ದೇ ಇರ್ತದೆ. ಆದರೆ ಆ ಜಾಗ ತುಂಬತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ. ಇವತ್ತು ಅವ್ರ ಸೇವೆಯನ್ನು ನಾವೆಲ್ಲ ನೆನ್ಕೊಳ್ಬೇಕು. ಮತ್ತು ಅವ್ರು ಓದಿರ್ತಕ್ಕಂಥ ಈ ಏನು ಗ್ರಾಮ ಇದೆ, ಅವ್ರ ಸ್ಕೂಲ್ ಇದೆ, ಇಲಾಖೆಯಿಂದ ಒಂದು ಕಡೆಗೆ ನಾವು ಮಾಡ್ತೇವೆ. ಅವ್ರಿಗೂ ಧೈರ್ಯ. ಮೊನ್ನೆ ನಾನು ಬರೋಕ್ಕಾಗಲಿಲ್ಲ, ಯಾಕೆ ನಾನು ಹೊರದೇಶದಲ್ಲಿದ್ದೆ. ಇಲ್ಲಿರ್ತಕ್ಕಂಥವ್ರೆಲ್ಲ ಒಂದು ಕಾರ್ಯಗಳನ್ನು ಏನೇನು ಮಾಡಬೇಕು, ತುಂಬ ಜನರು, ಸಾವಿರಾರು ಜನರು ಬಂದು ಅವರಿಗೆ ಆ ಗೌರವವನ್ನು ಹೇಳಿದರೆ ಒಂದು ಸಂತಾಪವನ್ನು, ಧೈರ್ಯವನ್ನು ಹೇಳ್ತಕ್ಕಂಥ ಜವಾಬ್ದಾರಿ. ಮತ್ತು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ, ಮತ್ತೇನೇನು ಕೆಲಸ ಕಾರ್ಯಗಳಾಗಬೇಕು ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನು, ಮತ್ತು ಅವ್ರ ಸೇವೆಯನ್ನು ಯಾವತ್ತೂ ಕೂಡ ನೆನೆಸ್ಕೊಳ್ಬೇಕು. ಆ ರೀತಿಯಲ್ಲಿ ಈ ಕಡೆ ಭಾಗದಲ್ಲಿ ಅವ್ರಿಗೆ ನೆನಪಿಗೆ ಗ್ರಾಮ ಪಂಚಾಯತಿಯಿಂದ ಒಂದು ಮನವಿ ಮಾಡಿದ್ದಾರೆ. ಮತ್ತು ಶಾಲೆ, ಅವನು ಓದಿರ್ತಕ್ಕಂಥ ಶಾಲೆನೂ ಕೂಡ, ಮಂಜುನಾಥ್ ಅವರು ಓದಿರ್ತಕ್ಕಂಥ ಶಾಲೆನೂ ಕೂಡ ಕೆಲವು ಅಭಿವೃದ್ಧಿ ಹೇಳಿದ್ದಾರೆ. ಅದು ನಾನು ಜವಾಬ್ದಾರಿ ತೊಗೊಂಡು 2 ಕೆಲಸನೂ ನನ್ನ ಜವಾಬ್ದಾರಿಯಾಗಿ ನಾನು ಮಾಡ್ತೀನಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಇವ್ರನ್ನೆಲ್ಲ ಉದಾಹರಣೆಯಾಗಿ ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಅದು ಶಾಶ್ವತವಾಗಿ ಮಂಜುನಾಥ್ ಅವರ ನೆನಪು ದಿನ ಇರಬೇಕು, ಮಕ್ಕಳಿಗೆ ಗೊತ್ತಾಗಬೇಕು. ದೇಶದ ಯೋಧ ಯಾವ ರೀತಿ ಅವರು ದೇಶಕ್ಕಾಗಿ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ನೆನಪು ಮಾಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆ ನೋಡ್ತೀವಿ. ಅವ್ರ ಕುಟುಂಬದವರಿಗೆ ಕಷ್ಟ ಅಮ್ಮನ್ನೆಲ್ಲ ನೋಡಿದಾಗ, ಮತ್ತು ಅವ್ರ ಮನೆಯವರು ಭಾಳ ಕಷ್ಟ ಆಗುತ್ತೆ. ದೇವ್ರ ಶಕ್ತಿ ಕೊಡಬೇಕಷ್ಟೇ. ನಾವೆಲ್ಲ ಸಮಾಧಾನ ಹೇಳೋಷ್ಟು ದೊಡ್ಡ ಮನುಷ್ಯರು ಅಲ್ಲ. ಬಟ್ ಎಲ್ಲರೂ ಸ್ನೇಹಿತರು ಎಲ್ಲ ಬಂದು ಹೋಗೋದು, ಅವರೆಲ್ಲ ಬ್ರದರ್ ಇದ್ದಾರೆ, ಅವರ ಅಕ್ಕ ತಂಗಿಯವರಿದ್ದಾರೆ, ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿದ್ದಾಗ ಅವ್ರ ಜೊತೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ದೇವರವ್ರಿಗೆ ಶಕ್ತಿಯನ್ನು ಕೊಡಿ. ಮನೆ ಮಗನ ನನಗೆ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಜೇನಿ ಗ್ರಾಮದಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಹುತಾತ್ಮ ಯೋಧನ ಸ್ಮಾರಕ ನಿರ್ಮಾಣ ನಮ್ಮ ಸರ್ಕಾರದಿಂದ ಮಾಡಿಸ್ಕೊಡ್ಬೇಕು. ಅವನ ನೆನಪು ಸ್ಥಿರವಾಗಿರ್ಬೋದು ಅಂತ ಹೇಳಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಒಂದು ಮನವಿ ಗುರುತಿಸಿದ್ದೀವಿ. ಇದನ್ನೇನು ಮಾಡಿ ಆಯಿತು ಉಳಿಸ್ಕೊಂಡಿದ್ರೆ ಅವ್ರ ಕುಟುಂಬದವ್ರ ಜೊತೆಗೆ ಮಾತಾಡಿ ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೊಂಡು ಎಸ್ಟಿಮೇಷನ್ನ ನನಗೆ ಕಳಿಸ್ಕೊಡಿ. ಅದು ಸರ್ಕಾರ, ನಾನು ಅದಲ್ಲ, ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತು ನಾವು ಹೇಳೋಗಿರ್ತೀವಿ ಬಂದಿಲ್ಲ ಅಲ್ಲ, ನೀವು ಯಾರಾದರೂ ಫಾಲೋ ಮಾಡಬೇಕು. ನಾನು ಗೋಪಾಲನವರಿಗೆ ಸೇರಿ ಮಾಡೋದು ಏನು ನನ್ನ ಡ್ಯೂಟಿ. ಅದು ಇಷ್ಟು ಏನು ಕೇಳ್ತಾ ಇರ್ಬೇಕು, ನಮ್ಮ ಡ್ಯೂಟಿ. ಹಾಗೆ ಸ್ಮರಣಾರ್ಥವಾಗಿ ಒಂದು ಸ್ಕೂಲ್ ಕೊಡ್ಬೇಕು, ಕಟ್ಟಡ ಅಂತ ಕೇಳ್ತೀವಿ ಸರ್. ಆಯ್ತು, ನಾನೇ ಎಲ್ಲಿಗೆ ಸರ್ಕಾರಿ ಶಾಲೆಗ ಅವ್ರ ಹೆಸರಿಗ ಆಯ್ತು. ಎಷ್ಟು ಸ್ಕೂಲು ಏನು ಬೇಕು, ಒಂದು ರಂಗಮಂದಿರ ಕೊಡಲ್ಲ ನಾವು. ಅಲ್ಲಲ್ಲ, ನಾನು ಕೊಡ್ತೀನಿ. ನಿಮ್ಗೆ ಇನ್ನೇನೇನು ಬೇಕು, ಅವ್ನು ಓದಿರೋ ಸ್ಕೂಲ್ ಯಾವುದು, ದಯವಿಟ್ಟು ಯಾವಾಗ ಇನ್ನೊಂದು ತಿಂಗಳೊಳಗೆ ಗೋಪಾಲಣ್ಣವ್ರಿಗೆ ಹೇಳಿ ಡಿಸ್ಕಸ್ ಮಾಡಿಬಿಟ್ಟು, ಯಾಕಂದ್ರೆ MLA ಅವ್ರ ಮೂಲಕನೇ ಯೂಶಲಿ ಪ್ರಪೋಸಲ್ ಬರೋದು. ನಾನು ಯೂಶಲಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಮಾಡಿ ನೆಕ್ಸ್ಟ್ ಗುಡ್ಲಿ ಪೂಜೆ ಇಟ್ಕೊಂಡು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಾಡಿ ಪ್ರತಿಮೆದು ಅದನ್ನ ಇವತ್ತ ಶ್ರೀಪತಿ ನಾನೇ ಸರ್ ಅಡ್ಮಿಷನ್ ಮಾಡಿದ್ದು ಅವನಿಗೆ 11/94/95 ಅವನ ಅಡ್ಮಿಷನ್ ನಂಬರ್ ಸರ್. 23/6/2001 ಅವನಿಗೆ TC ಕೊಟ್ಟಿದ್ದು ಸರ್. 8ನೇ ಕ್ಲಾಸಿಗೆ ಪಾಸ್ ಆಗಿ. ಹಾಗಾಗಿ ನೀವು ನಮಗೊಂದು ಕೊಠಡಿ ಕೊಟ್ಟು ನಾನು ಅವನಿಗೆ ಕೊಠಡಿಗೆ ಅವನ ಹೆಸರು ಹಾಕಿ ನಾವು ಒಂದು ಸ್ಟ್ಯಾಚು ಮಾಡಿ. ಅದು ಬಿಡಿ, ನೋ ಪ್ರಾಬ್ಲಮ್. ಸ್ಟ್ಯಾಚು ನಲ್ಲೇ ಮಾಡ್ತಾರೆ. ಅಲ್ಲಿ ಮತ್ತೆ ಅದೇನಾದ್ರು ಮಾಡ್ಕೊಡಿ. ಶ್ರೀಪತಿ ಬಿ ಅವರಿಂದ ಇದಾರೆ. ನೀವು ಇವ್ರ ಹತ್ರ ಎಲ್ಲ ಮಾತಾಡಿ MLA ಅವ್ರಿಗೂ ಈ ಥರ ಅವ್ರು ಕೇಳ್ಕೊಂಡಿದ್ದಾರೆ ಅಂತ ಪ್ರಪೋಸಲ್ ಇಮಿಡಿಯೇಟ್ ಆಗಿ ನನಗೆ 5 ದಿವಸದಿಂದ 1 ವಾರದೊಳಗೆ ಬರಬೇಕು. ಓಕೆನಾ? ಬಿಲ್ಡಿಂಗ್ ಏನು ಬೇಕು, ಮತ್ತಿನ್ನೇನು ಫೆಸಿಲಿಟಿ ಬೇಕು, ಅಲ್ಲಿಗೆ ಇನ್ನೇನೇನು ಮಾಡಬೇಕು ನಾನು ಮಾಡಿಸ್ತೀನಿ. ಅದ್ರ ಜೊತೆ ಮಕ್ಕಳ ಸಂಖ್ಯೆನೂ ಕೂಡ ಅದಕ್ಕೆ
ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಜಾಸ್ತಿ ಮಾಡಬೇಕು, ಅಲ್ಲಿ ಓದಬೇಕು ಮಕ್ಕಳು, ಗೊತ್ತಾಯ್ತಲ್ಲ? ಎಷ್ಟು ಮಕ್ಕಳಿದ್ದಾರೆ? ಈಗ 55 ಮಕ್ಕಳು ಬಂದಿದೆ. ಜಾಸ್ತಿ ಆಗ್ಬೇಕು ನಮ್ಮ ಮಕ್ಕಳು. ಪ್ರೈಮರಿ ಒಂದೇ ಪ್ರಿಮಿಸಸ್ ಅಲ್ಲಿ ಇದೆಯಾ? ಅಷ್ಟೇ ಮಾತಾಡಿ, ಬೇರೆದು ಮಾತಾಡಿ. 1 to 7 ಅಲ್ಲಿ ನಾವು ಓದಿದ್ದು. ಓಕೆ, ಅದಕ್ಕೆ ಏನೇನು ಬೇಕು ನೀವೆಲ್ಲ ಹೊಸ ಕಟ್ಟಡ ಎಲ್ಲದೂ ಚೆನ್ನಾಗಿ ಮಾಡಿಸಿ ಇನ್ನೊಂದು ತಿಂಗಳ ಒಳಗೆ ಗುದ್ಲಿ ಪೂಜೆ ಮಾಡಿ ಎಲ್ಲ ಮಾಡೋಣ. ಇದು ಪ್ರಯಾರಿಟಿ ಮೇಲೆ ಕಿಶೋರ್ ಅವ್ರಿಗೆ ಹೇಳಿ, ಬಟ್ ಒಂದು ವಾರದೊಳಗೆ ನಂಗೆ ಬರಬೇಕು ಏನೇನು ಬೇಕು ಎಲ್ಲ ರಫ್ ಪ್ಲಾನ್ ಅಷ್ಟೇ ನನಗೆ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕು. ಬಂದಾಗ ನಾನು ಓಕೆನಾ? ನಾನು ಚೂರು ದಾರಿ ಮಾಡ್ತೀನಿ. ವಿಡಿಯೋ ಇದೆ ಸರ್.